ನನಗೆ ಬಂದು ಹೇಳಿದ್ರು ಬಾವಿ ಮುಚ್ತಾರೆ, ಅದು ಎಷ್ಟೋ 400 ವರ್ಷದ ಬಾವಿ, ನಗರಸಭೆ ಬಾವಿ, ಮುಚ್ಚಬಾರ್ದು, ಮುಚ್ಚೋ ಹಾಗಿಲ್ಲ. ಆ ಸೈಟ್ ಅನ್ನ ಯಾವ್ದೋ ಸಮಾಜಕ್ಕೆ ಕೊಟ್ಟಿರೋದು, ಆ ಸಮಾಜದವ್ರ ಕರೆಸಿ ಹೆದರ್ಸಿ ಅವರೇ ಅರ್ಜಿ ಕೊಟ್ಟಂಗೆ ಮಾಡಿದ್ವಿ. ನಾನು ನಿಮ್ಗೆ ದುಡ್ಡು ಕೊಡ್ತೀನಿ, ಅದು ಮುಚ್ಚಂಗೆ ಮಾಡ್ರಪ್ಪ, ಅದೊಂದು ನಾ ಮಂತ್ರಿ ಆಗೋದು ಇಷ್ಟ ಇಲ್ಲನಪ್ಪ ನಿಮ್ಗೆ ಕೇಳಿ ಅಂತೇಳಿ ಆ ಸಂಘದವ್ರಿಗೆ ಹೇಳಿದ್ರು. ಮುಚ್ಚಿದ್ರು ಬಾವಿನ. ನಂಗೆಲ್ಲ ಬಂದ್ರು, ಅಲ್ಲೆಲ್ಲ ಲೋಕಲ್ ಹೋಗಿ ಪ್ರತಿಭಟನೆ ಮಾಡಿದ್ರು, ಲೋಕಲ್ ಟಿವಿಲೂ ಬಂತು. ಆದ್ರೆ ನನಗೆ ಬಂದು ಹೇಳಿದ್ರು ಮಂತ್ರಿ ಆಗ್ಬೇಕು ಅಂತ ಬಿಟ್ಟು ಮಂತ್ರಿ ಆಗ್ತಾರಂತ. ಮಾರೆ ಆದ್ರೆ ಆಗ್ಲಿ, ಒಂದು ಬಾವಿ ಮುಚ್ಚಿದ್ರು ಒಟ್ಟಿಲ್ಲ, ನಾವೆಲ್ಲ ಬಾವಿ ತೆಗಿಸ್ತೇವೆ, ಓಪನ್ ಮಾಡ್ತೇವೆ ಮತ್ತು ಹೊಸ ಬಾವಿಗಳನ್ನ ಮಾಡಿಕೊಟ್ಟಿದ್ದೇವೆ. ಆದ್ರೆ ಇವರು ಇದ್ದು ಬಾವಿ ಮುಚ್ತಾರೆ, ಕುಡಿಯೋ ನೀರನ್ನು ಮುಚ್ಚುತ್ತಾರೆ ಅಂದ್ರೆ ಮಂತ್ರಿ ಆಗ್ತಾರೆ ಅಂದ್ರೆ ಅದು ಒಂದು ಆಗೋಗ್ಲಿ ಮರಾಯ ಅಂತ ಹೇಳಿದ್ವಿ. ಬಾವಿ ಮುಚ್ಚಿದ್ರು ಮಂತ್ರಿ ಆಗಲಿ, ಅದರಲ್ಲೇ ಇದ್ದಾರೆ. ಬಾಯಿ ಮುಚ್ಚಿದ್ರೆ ಆಗೋದು ಯಾವಾಗ, ಈಗಲ್ಲ. ಈಗ ಯಾರೋ ದೇವಣ್ಣನ ಯಾರು ಹೇಳಿದ್ರಲ್ಲ, ಆರ್ ಟಿ ಗೋಪಾಲ್ ಅವರು, ಮೂರು ವರ್ಷ ಆಗಿದೆ ಇವರು ಕಾಂಗ್ರೆಸ್ಗೆ ಹೋಗಿ. ನಿಮಗೊಂದು ಸ್ವಾರಸ್ಯ ಏನಂದ್ರೆ, ಅವತ್ತೇ ರಾತ್ರಿ ಒಬ್ರಿಗೆ ಫೋನ್ ಮಾಡ್ಯಾರ, ನನ್ನೇನೋ ಮತ್ತೆ ಹೆಂಗೆ ಮತ್ತೆ ವಾಪಸ್ ಹೆಂಗೆ ಅಂತ. ಇಲ್ಲ, ನೀವು ಯಡಿಯೂರಪ್ಪನವ್ರಿಗೆ ಬಾಯಿ ಬಂದಂಗೆ ಬೈದು ಬಿಟ್ಟಿದ್ದೀರಿ, ಮಕ್ಕಳಿಗೂ ಬೈದು ಬಿಟ್ಟಿದ್ದೀರಿ, ಸ್ವಲ್ಪ ಕಷ್ಟ, ಸುಮಾರು ನೀವು ಯಾವತ್ತೂ ಇಷ್ಟಕ್ಕೂ ಅಲ್ಲೇ ಇದಿರಲ್ಲ, ಈಚೆ ಬಿಟ್ಟು ಬಿಡಿ ಅಲ್ಲ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಇದು ಅವತ್ತೇ ರಾತ್ರಿ ನಡೆದಿತ್ತು. ರಾಜೀನಾಮೆ ಕೊಡ್ತೇನೆ, ನಾಳೆ 10 ಗಂಟೆಗೆ ಕೊಟ್ಬಿಡ್ತಾರೆ ಮುಹೂರ್ತ. ಬಾಯಿ ಮುಚ್ಚಿದ್ರಲ್ಲ, ಬಾವಿ ಮುಚ್ಚಿದ್ರೆ ಹಾಗೆ ನಾಳೆ 10 ಗಂಟೆಗೆ ಕೊಡ್ತೀನಿ ಅನ್ಕೊಡೆ ಅಂತ. ಅದಕ್ಕೆ ಏನ್ ಮಾಡ್ಯಾರ ಗೊತ್ತೇನೋ, CM ಮಂಜುನಾಥ್ ಗೌಡ್ರಿಗೆ ಫೋನ್ ಮಾಡ್ಯಾರ. ಮಂಜುನಾಥ್ ಗೌಡ್ರು, ನಾಳೆ ಬೆಳಿಗ್ಗೆ 10 ಗಂಟೆ ಒಳಗೆ ಅವ್ನು ರಾಜೀನಾಮೆ ತಗೊಂಡು ಇಲ್ಲಿ ಇರ್ಬೇಕು, ಇಲ್ಲ ನೀನ್ ಮಕ್ಕ ತೋರಿಸ್ಬಿಡ ಬರಬೇಡ ಅಂತ ಹೇಳಿ. ಎಲ್ಲಿದ್ನೋ ಬಿದ್ನೋ ಮಂಜುನಾಥ್ ಗೌಡ್ರ ಭಾಷೆ ಗೊತ್ತಲ್ಲ, ಕಾರ್ಖಾನೆಗೆ ಹಾಕೊಂಡು ಹೋಗಿ ಹೋದ್ ಕೂಡ ಅಲ್ಲಿ ಖಾಲಿ ಬಿದ್ದೆ ಕೊಡಪ್ಪ ರಾಜೀನಾಮೆ. ಇಲ್ಲ ನಾ ಜನರ ಕಾರ್ಯಕರ್ತರಿಗೆ ಖುಷಿ ಪಡಕ್ಕಾಗಿ ಇಲ್ಲಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು, ಅದಕ್ಕೆ ಕೇಳಿದೆ. ಇವ್ರು ಮಾಡಿ ಆಡಳಿತ ಬಾಯಿ ಮುಚ್ಕೊಂಡಿರ್ತಾರೆ. ಏನೊಂದು ಆಗ್ಬೇಕಾಗಿ, ನಾವೆಲ್ಲ ಮಂತ್ರಿ ಆಗಿದ್ದೀವಿ, ಇವ್ರು ಆಗಿದ್ದಾರೆ, ಅವರು ಒಂದು ಆಗ್ಲಿ, ನಮ್ಗೇನು ಯಾವ ಇದು ಇಲ್ಲ. ಮಂತ್ರಿ ಆಗಿದ್ರೆ ಆ ಕಥೆಯೇ ಬೇರೆ ಇತ್ತು, ಕೆಲವರೆಲ್ಲ ಊರ್ ಬಿಡ್ಬೇಕಾಗಿತ್ತು. ಧೈರ್ಯ ಇರೋರಿಗೆ ಆಯ್ತು. ಈಗಲೂ ನೋಡಿ, ಇವತ್ತು ಈ ಸ್ವಾಮಿಯರ ಮಗ ಸುರೇಶ್, ಈ ಉಮೇಶ್, ಮತ್ತೆ ಯಾರ್ಯಾರು ಇದ್ದಾರೆ, ಇವತ್ತು ಈ ಸಭೆಗೆ ಬರಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ತೀರ್ಥಹಳ್ಳಿ ಪ್ರಹ್ಲಾದ್ ಬರಕ್ ಹೇಳಿಯಾರ ಪೊಲೀಸ್ ಸ್ಟೇಷನ್ಗೆ, ತೀರ್ಥಹಳ್ಳಿಗೆ DYSP ಆಫೀಸಿಗೆ ಬರ್ತಕ್ಕದ್ದು. ನಿಮ್ಮಿಂದ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಗುಂಪು ಕಟ್ಟಿ ಏನೋ ನೋಟಿಸ್. ಈಗ ಇಲ್ಲೇ ನೋಡಿದೆ ನಾನು, ಈ ಪೊಲೀಸರನ್ನ ಹೇಗೆ ಉಪಯೋಗ ಹಾಗಂತ ಇದಾರೆ ಅಲ್ಲಿ DYSP. ಇವತ್ತು ರಜೆ ಹಾಕ್ಯಾರೆ, ಅವರಲ್ಲಿ ರಜೆ ಹಾಕ್ಯಾರೆ, ಅದು ನೋಟಿಸ್ ಕೊಟ್ಟಿದ್ದಾರೆ. ಈ ತರದ ಸಭೆಗಳು ನಡೀಬಾರ್ದು, ಸಕ್ಸಸ್ ಆಗಬಾರ್ದು ಅಂತ ಹೆದರ್ಸ್ತಕ್ಕಂಥ ಪ್ರಯತ್ನ ನಡೆದಿದೆ. ಎಷ್ಟರ ಮಟ್ಟಿಗೆ ಹೆದರ್ಸೋ ಪ್ರಯತ್ನ ನಡೆದಿದೆ ಅಂದ್ರೆ ಉಮೇಶ್ ಅಣ್ಣ ಹೇಳಲ್ಲ. ಉಮೇಶ್ ಕಂಚಿಗಾರನವರಿಗೆ ಅವ್ರ ಮಗನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಸಿ ಬರಕ್ ಹೇಳಿದ್ರು. ಅವ್ರ ವಯೋಮಾನ ಏನೋ ಸಣ್ಣ ಪುಟ್ಟ ಅಕ್ಕಪಕ್ಕದ ಸೈಟು ಅಥವಾ ಜಮೀನ್ ಏನೋ ಗಲಾಟೆ, ಅವ್ರ ಮಗನ್ನ ಸೇರಿಸ್ಬಿಟ್ರು. ಅವ್ರು ಬ್ಯಾಂಕಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಅತ್ಯಂತ ಸೌಮ್ಯ ಸ್ವಭಾವದ ಪರಿವಾರದ ಹುಡುಗ ಅವರು. ಮಲ್ಲಿಕಾರ್ಜುನ್ ಅವರಿಗೆ ಕೊಡ್ಸಿಯಾರಪ್ಪ. ಈ ತರ ನಿನ್ನೆ ಜ್ಞಾನೇಂದ್ರ ಅವ್ರ ಮಗನ ಮೇಲೆ ನಿನ್ನೆ ಕಂಪ್ಲೇಂಟ್ ಕೊಡ್ಸ್ಯಾರ. ಅವನು ಅಭಿನಂದನ್, ಅವನು ಪಾಪದವ ಅಂದ್ರೆ ಪಾಪದವ, ಯಾರಿಗೊಂದು ಮಾತು ಹೇಳಿದವ್ರು ಅದು. ಅವನಾಯ್ತು, ಅವ್ರ ವಿದ್ಯೆ ಆಯ್ತು, ಅವ್ರ ಕೆಲಸ ಆಯ್ತು, ಅವ್ರೊಂದು ಶಿಸ್ತು, ಅವ್ರ ಮೇಲೂ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಮೂಲಕ ಹೆದರ್ಸೋ ಪ್ರಯತ್ನ, ಹಿಂಸೆ ಕೊಡೋದು, ಹೆದರ್ಸೋದು, ಇದು ಬಹಳ ದಿನ ನಡೆಯೋದಿಲ್ಲ. ಯಾಕೆಂದ್ರೆ ನೀವು ಈಗ ಸಂಘಟನೆ ಜ್ಞಾನೇಂದ್ರ ಅವ್ರು ಹೇಳಿದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಸೋಮವಾರ ಇವತ್ತು ಇಷ್ಟು ಸಂಖ್ಯೆ ಸೇರಿದಿರಲ್ಲ, ಇದು ಬಿಜೆಪಿಯ ತಾಕತ್ತು. ಅದರ ಮೂಲಕನೇ ನಾವು ಅಧಿಕಾರ ಹಿಡಿಬೇಕು, ಜನರ ಕೆಲಸ ಮಾಡಬೇಕು, ಜನಕ್ಕೆ ಸವಲತ್ತು ಕೊಡಿಸ್ಬೇಕು, ನಿತ್ಯದ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅದೇ ಗೊಂದಿದೆ, ಪ್ರತಿಭಟನೆ ಮೂಲಕ ನಮ್ಮ ಹಕ್ಕನ್ನು ಪಡೆಯೋಣ ಅಂತ ಹೇಳಿ ಹೇಳ್ತಾ, ಈ ಸರ್ಕಾರದ ಬಗ್ಗೆ ಬೇಕಷ್ಟು ಹೇಳ್ಬೋದು, ಈ ಶಾಸಕರ ಬಗ್ಗೆ ಬೇಕಾದಷ್ಟು ಹೇಳ್ಬೋದು, ಅದ್ರ ಅಗತ್ಯ ಇಲ್ಲ. ಮೀಸಲಾತಿದ್ದು ಅಷ್ಟೇ, ಏನೆಲ್ಲ ಮಾಡಿದ್ದಾರೆ ಅನ್ಯಾಯ ಅಂತ ಹೇಳಿದ್ರೆ, ದೊಡ್ಡ ಪ್ರತಿಭಟನೆ ಸಾಗರದಲ್ಲೂ ನಾವು ಮಾಡಿ ಮೆಮೊರಂಡಮ್ ಕೊಟ್ಟಿದ್ದೇವೆ ಮತ್ತು ಕೋರ್ಟಿಗೂ ಹೋಗೋರಿದ್ದೇವೆ. ಅಲ್ಲಿ ಕುತ್ಕೊಳ್ಳೋದು, ಅಲ್ಲೊಬ್ಬ ಕ್ಲರ್ಕ್ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಇವನು ಕರ್ಸ್ಕೊಂಡಿದ್ರೆ ಗೊತ್ತಿಲ್ಲ, ಇರ್ತಾರೆ. ಅವ್ರು ಕೂರಿಸಿಕೊಂಡು ಕಾಂಗ್ರೆಸ್ನವರು ಎಲ್ಲೆಲ್ಲಿ ಯಾವ್ಯಾವ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಮಾಡ್ತಾ ಹೋಗೋದು. ಅವರೇ ಹೇಳೋದು ಎಲ್ಲ ಈ ತರ ಇದಾಗತ್ತೆ, ಇಂಥವ್ರಿಗೆ ತಪ್ಪಿಸಿ, ಇಂಥವ್ರಿಗೆ ಗೆಲ್ಸಿ,
ಇನ್ನು ನಿಲ್ಲಕ್ಕೆ ಬರಬಾರ್ದು. ಅದ್ರಲ್ಲೂ ಒಂದು ಮಾಡ್ಯಾರ, ಕಾಂಗ್ರೆಸ್ನವರು ಅವ್ರಿಗೆ ಆಗ್ತಿದ್ದರು ನಿಲ್ದಿದ್ದಂಗೆ ಮಾಡ್ಯಾರ. ಕಾಂಗ್ರೆಸ್ನವರು ಅಂದ್ರೆ ಹಳೆ ಕಾಂಗ್ರೆಸ್ನವ್ರು ಇದಾರಲ್ಲ, ಹಳೆ ಕಾಂಗ್ರೆಸ್ ನಿಲ್ದಿದ್ದಂಗೆ ಮಾಡಿದ್ದಾರೆ. ಇನ್ನೇನಾಗತ್ತೆ ನೋಡ್ಬೇಕು. ಈಗ ನಮ್ಮ ಕಲ್ಗೋಡು ರತ್ನಾಕರ್ ಅವರು ಮಧು ಮನೇಲಿದ್ರು ಬೆಳಗ್ಗೆ, ಅವ್ರ ಮಂತ್ರಿ ಆಗೋ ಹೊತ್ತಿಗೆ ಅದು ಒಂದು ಹೊಸದೀಗ ಶುರುವಾಗಿದೆ. ಅವ್ರು ಇನ್ನೇನ್ ಮಾಡ್ತಾರೆ ನೋಡ್ಬೇಕು. ಈಗ ಗುಂಪು ಬೇರೆ ಆಗಿದ್ದಾರೆ. ಹೀಗೆ ಹಳೆ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಇದೆಲ್ಲ ಆಗಿದೆ. ನೀವು ತಕರಾರು ಅರ್ಜಿಯನ್ನ ಇಮಿಡಿಯೇಟ್ ಕೊಡಿ ಅದಕ್ಕೆ. ಈಗ 13-14 ದಿನ ಆಗೋಯ್ತು, 60 ದಿನ ಟೈಮ್ ಕೊಡಿ ಅದಕ್ಕೆ. ನೀವು ಅಬ್ಜೆಕ್ಷನ್ ಹಾಕಿ ನ್ಯಾಯಾಲಯಕ್ಕೆ ಹೋಗೋದು ಕೂಡ ನಾವು ಒಂದು ಸಪೋರ್ಟ್ ಮಾಡ್ತೇವೆ. ಅದೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ, ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅಂತೇಳಿ ಹೇಳ್ತಾ, ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಹಳ ಜನ ಮುಖಂಡರು ಇಲ್ಲೆಲ್ಲ ಬಂದಿದ್ದೀರಿ. ಹೆಸರು ಹೇಳಕ್ ಹೋದ್ರೆ